ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಒಂದು ರಾಗವನ್ನು ಚೆನ್ನಾಗಿ ಹಾಡ್ತೀರಾ. ಸಡನ್ಲಿ ಬೇರೆ ರಾಗವನ್ನು ಹಾಡಬೇಕು ಅಂದಾಗ ನಮಗೆ ಕಷ್ಟ ಆಗುತ್ತೆ. ಯಾಕೆಂದರೆ ಬೇರೆ ರಾಗಗಳನ್ನು ಹಾಡುವಾಗ ನೋಟ್ಸ್ ಚೇಂಜ್ ಆಗುತ್ತೆ. ಹಾಗಾಗಿ ಸಡನ್ನಾಗಿ ನಮಗೆ ಇನ್ನೊಂದು ಸ್ವರವನ್ನು ತಗೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಯಾವಾಗ ನಾವು ಒಂದು ರಾಗವನ್ನು ಹಾಡ್ತಾ ಇರ್ತೀವಿ ಅದೇ ಫೀಲಲ್ಲಿ ಇರ್ತೀವಿ. ಸಡನ್ನಾಗಿ ಇನ್ನೊಂದು ರಾಗ ಹಾಡಬೇಕು, ನಮಗೆ ನಮ್ಮ ಮೂಡನ್ನು ಶಿಫ್ಟ್ ಮಾಡಬೇಕಾಗುತ್ತೆ. ಮೊದಲನೇ ರಾಗದ ಮೂಡಿಂದ ಇನ್ನೊಂದು ಮೂಡಿಗೆ ಅಂದರೆ ಇನ್ನೊಂದು ರಾಗದ ಫೀಲಿಂಗ್ಗೆ ಚೇಂಜ್ ಆಗಬೇಕಾಗತ್ತೆ. ಅದು ತುಂಬ ಜನಕ್ಕೆ ಕಷ್ಟ ಆಗುತ್ತೆ. ಎಕ್ಸಾಮ್ನಲ್ಲಿ ಹಾಡುವಾಗ ನಮಗೆ ಇದು ಇನ್ನೂ ಕಷ್ಟ ಆಗುತ್ತೆ. ಎಕ್ಸಾಮ್ನಲ್ಲಿ ಏನಾಗುತ್ತೆ, ಯಾವುದೇ ಇನ್ಸ್ಟ್ರೂಮೆಂಟ್ ಇರಲ್ಲ, ಕೇವಲ ತಾನ್ಪುರ ಜೊತೆ ನಾವು ಹಾಡಬೇಕಾಗಿರುತ್ತೆ. ಹಾಗಾಗಿ ನಮಗೆ ಇನ್ನೊಂದು ರಾಗ ಚೇಂಜ್ ಮಾಡೋದು ಕಷ್ಟ ಆಗ್ತಾ ಇರುತ್ತೆ. ಒಮ್ಮೆ ನಾವು ಸ್ಟೇಜ್ ಮೇಲೆ ಹಾಡ್ತಾ ಇದ್ದರೆ ಸಾಥಿದಾರ ಸಹಾಯ ಪಡ್ಕೋತೀವಿ. ಮುಂದೆ ಹಾಡಬೇಕಿರೋ ರಾಗವನ್ನು ಅವರು ಮುಂಚಿತವಾಗಿ ಸ್ವಲ್ಪ ಪ್ಲೇ ಮಾಡಿಬಿಟ್ಟು ನಮಗೆ ಹೆಲ್ಪ್ ಮಾಡ್ತಾರೆ. ಆದರೆ ನಾವೇ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು. ಕಷ್ಟ ಇಲ್ಲದೆ ರಾಗವನ್ನು ಚೇಂಜ್ ಮಾಡೋಕ್ಕೆ ನಮಗೆ ಆಗಬೇಕು. ಅದು ನಮಗೆ ಬರಬೇಕು ಅಂದರೆ ನೋಟ್ಸ್ಗಳ ಮೇಲೆ ಒಳ್ಳೆ ಗ್ರಿಪ್ ನಮಗೆ ಸಿಗಬೇಕು. ಶುದ್ಧ ಸ್ವರ, ಕೋಮಲ್ ಸ್ವರ, ಎಲ್ಲ ಸ್ವರಗಳ ಫ್ರೀಕ್ವೆನ್ಸಿ ನಮ್ಮ ತಲೆಯಲ್ಲಿ ಕರೆಕ್ಟಾಗಿ ಕೂರಬೇಕು. ಅದಕ್ಕೋಸ್ಕರ ಸ್ವಲ್ಪ ಎಕ್ಸಸೈಸ್ನ ಇವತ್ತು ಮಾಡಿಸ್ತಾ ಇದ್ದೀನಿ. ಈಗ ನಮಗೆ ಶುದ್ಧ ಸ್ವರ ಮತ್ತು ಕೋಮಲ ಸ್ವರದ ವ್ಯತ್ಯಾಸ ಕರೆಕ್ಟ್ ಗೊತ್ತಾಗಬೇಕು ಅಂತ ಸ್ವಲ್ಪ ಎಕ್ಸಸೈಸ್ ಮಾಡೋಣ. ಒಂದು ಸಾರಿ ಶುದ್ಧ ಸ್ವರ, ಇನ್ನೊಂದು ಸಾರಿ ಕೋಮಲ್ ಸ್ವರ ತಗೋತಾ ಹೋಗ್ತೀನಿ. ಹೇಗೆ ಅಂತ ತೋರಿಸ್ತೀನಿ. ಈಗ ಸಾ ರೇ ಹಾಡೋಣ. ಮೊದಲಿಗೆ ಶುದ್ಧ ರೇ, ಆಮೇಲೆ ಕೋಮಲ್ ರೇ. ಸಾ ರೇ ಶುದ್ಧ ರೇ, ಸಾ ರೇ ಕೋಮಲ್ ರೇ, ಸಾ ರೇ ಗ ಶುದ್ಧ ಗ, ಸಾ ರೇ ಗ ಕೋಮಲ್ ಗ, ಸಾ ರೇ ಗ ಮ ಶುದ್ಧ ಮ, ಸಾ ರೇ ಗ ಮ ತೀವ್ರ ಮ, ಸಾ ರೇ ಗ ಮ ಪ, ಸಾ ರೇ ಗ ಮ ಪ ಧ ಶುದ್ಧ ಗ, ಸಾ ರೇ ಗ ಮ ಪ ಧ ಕೋಮಲ್ ದ, ಸಾ ರೇ ಗ ಮ ಪ ಧ ನೀ ಶುದ್ಧ ನೀ, ಸಾ ರೇ ಗ ಮ ಪ ಧ ನೀ ಕೋಮಲಿ. ಈ ಥರ ನೀವು ಇದನ್ನು ಅವರೋಹದಲ್ಲಿ ಕೂಡ ಮಾಡ್ಬೋದು. ಸಾ ನೀ ಶುದ್ಧ ನೀ, ಸಾ ನೀ ಕೋಮಲಿ, ಸಾ ನೀ ಧ ಶುದ್ಧ ದ, ಸಾ ನೀ ಧ ಕೋಮಲ್ ದ, ಸಾ ನೀ ಧ ಪ, ಸಾ ನೀ ಧ ಪ ಮ ತೀವ್ರ ಮ, ಸಾ ನೀ ಧ ಪ ಮ ಶುದ್ಧ ಮ, ಸಾ ನೀ ಧ ಪ ಮ ಗ ಶುದ್ಧ ಗ, ಸಾ ನೀ ಧ ಪ ಮ ಗ ಕೋಮಲ್ ಗ, ಸಾ ನೀ ಧ ಪ ಮ ಗ ರೇ ಶುದ್ಧ ರೇ, ಸಾ ನೀ ಧ ಪ ಮ ಗ ರೇ ಕೋಮಲ್ ರೇ ಸಾ. ಈ ಥರ ಆಮೇಲೆ ಇನ್ನೊಂದನ್ನು ಕೂಡ ಮಾಡ್ಬೋದು. ಈಗ ನಾನು 2-3 ಸ್ವರಗಳನ್ನು ಚೇಂಜ್ ಮಾಡ್ತಾ ಹೋಗ್ತೀನಿ. ಅದಕ್ಕಾಗಿ ನಾವು ಹಾಫ್ ಪಾರ್ಟ್ ಮಾಡ್ಕೊಳ್ಳೋಣ. ಸಾ ಟು ಪ ಮೊದಲಿಗೆ ತಗೊಳ್ಳೋಣ, ಆಮೇಲೆ ಪ ಟು ಸಾ. ಯಾಕೆಂದರೆ ಇದು ಈಸಿ ಆಗುತ್ತೆ, ಇಲ್ಲಾಂದರೆ ತುಂಬ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ. ಮೊದಲಿಗೆ ನಾನು ಶುದ್ಧ ಸ್ವರದಲ್ಲಿ ಹಾಡ್ತೀನಿ. ಸಾ ರೇ ಗ ಮ ಪ, ಪ ಮ ಗ ರೇ ಸಾ. ಈಗ ರೇ ಕೋಮಲ್ ಮಾಡೋಣ. ಸಾ ರೇ ಗ ಮ ಪ, ಪ ಮ ಗ ರೇ ಸಾ. ಹೀಗೆ ನಾವು ಒಂದೊಂದು ಸ್ವರವನ್ನು ಚೇಂಜ್ ಮಾಡೋದ್ರಿಂದ ಬೇರೆ ಬೇರೆ ರಾಗಗಳು ಸಿಗುತ್ತೆ. ಕೇವಲ ರೇ ಚೇಂಜ್ ಮಾಡಿದ್ವಲ್ಲ, ಭೈರವ್ ರಾಗ ಸಿಗುತ್ತೆ. ಈಗ ರೇ ಗ ಎರಡನ್ನು ಚೇಂಜ್ ಮಾಡೋಣ. ಸಾ ರೇ ಗ ಮ ಪ, ಪ ಮ ಗ ರೇ ಸಾ. ಭೈರವಿ ಆಗುತ್ತೆ. ಈಗ ರೇ ಗ ಕೋಮಲ್ ಮಾಡೋಣ, ಮ ತೀವ್ರ ಮಾಡೋಣ. ಸಾ ರೇ ಗ ಮ ಪ, ಪ ಮ ಗ ರೇ ಸಾ. ಇದು ತೋಡಿ ರಾಗ ಆಗುತ್ತೆ. ಈಗ ರೇ ಕೋಮಲ, ಮ ತೀವ್ರ ಮಾಡೋಣ. ಸಾ ರೇ ಗ ಮ ಪ, ಪ ಮ ಗ ರೇ ಸಾ.
ಇದು ಪೂರ್ವಿ ಥಾಟ್ದು ಯಾವುದೇ ರಾಗ ಆಗ್ಬೋದು. ಈಗ ಫಸ್ಟ್ ಹಾಫ್ ಆಯಿತು, ಸೆಕೆಂಡ್ ಹಾಫ್ ತಗೊಳ್ಳೋಣ. ಪದ ನಿ ಸ. ಮೊದಲು ಶುದ್ಧ ಸ್ವರದಲ್ಲಿ ಪಧ ನಿ ಸ ಸಾ ನಿ ಧ ಪ. ಈಗ ದ ಕೋಮಲ್ ಮಾಡೋಣ. ಪಧ ನಿ ಸ ಸಾ ನಿ ಧ ಪ. ಇದು ಭೈರವ್ ಥರ ಕಾಣಿಸ್ತಾ ಇದೆ. ಈಗ ದ ನಿ ಎರಡನ್ನೂ ಕೋಮಲ ಮಾಡೋಣ. ಪಧ ನಿ ಸ ಸಾ ನಿ ಧ ಪ. ಇದು ಜೀವನ್ಪುರಿ ಥರ ಬರುತ್ತೆ. ಈಗ ನೀ ಕೋಮಲ ಮಾಡೋಣ. ದ ಶುದ್ಧವಾಗಿ ಇರಲಿ. ಪಧ ನಿ ಸ ಸಾ ನಿ ಧ ಪ. ಇದು ಕಾಫಿ ರಾಗದ ಥರ ಇದೆ. ಈ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ರಾಗವನ್ನು ಚೆನ್ನಾಗಿ ಚೇಂಜ್ ಮಾಡ್ಬೋದು. ಒಂದು ರಾಗದಿಂದ ಇನ್ನೊಂದು ರಾಗ ಶಿಫ್ಟ್ ಆಗೋವಾಗ ನಮಗೆ ಎರಡು ವಿಷಯ ಹೆಲ್ಪ್ ಮಾಡುತ್ತೆ. ಮೊದಲನೇದು ಫೀಲಿಂಗ್. ರಾಗದ ಫೀಲಿಂಗನ್ನು ನೆನಪಿಟ್ಕೊಂಡು ನಾವು ಚೇಂಜ್ ಮಾಡ್ಬೋದು. ಇಲ್ಲಾಂದರೆ ಟೆಕ್ನಿಕಲಿ. ಇಷ್ಟೊತ್ತು ತನಕ ನಾನಿಲ್ಲಿ ಮಾಡಿಸಿದೆ ಅಲ್ವಾ, ಅದು ಟೆಕ್ನಿಕಲ್ ವಿಷಯ ಆಗಿತ್ತು. ಅಂದರೆ ಇಲ್ಲಿ ನಾವು ಫ್ರೀಕ್ವೆನ್ಸಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಚೇಂಜ್ ಮಾಡಬೇಕಾಗುತ್ತೆ. ಎಲ್ಲ ಸ್ವರಗಳ ಡಿಸ್ಟೆನ್ಸ್ ನಮ್ಮ ಮೈಂಡಲ್ಲಿ ಚೆನ್ನಾಗಿ ಕೂರುತ್ತೆ. ಅಂದ್ಕೊಂಡಿದ್ದೀನಿ ಇದು ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.